ಸ್ನೇಹಿತರೆ ನಮಸ್ಕಾರ. 52 ವರ್ಷದ ಈ ಚಿರ ಯುವತಿಯನ್ನು ನೀವು ನೋಡಿದ್ರೆ ಏನನ್ಸುತ್ತೆ? ಈಕೆಯ ಯೌವನ, ಈಕೆಯ ಸೌಂದರ್ಯ, ಈಕೆಯ ಮೈಮಾಟ ಅಪ್ಪ ಎಂಥವರ ಕಣ್ಣನ್ನಾದರೂ ಕೂಡ ಕುಕ್ಕುವಂಥದ್ದು. ಆದರೆ ಈಕೆಗೆ 52 ವರ್ಷ ಅಂತ ಹೇಳಿದ್ರೆ ನೀವು ನಂಬ್ತೀರಾ? 100% ನಂಬಲೇಬೇಕ್ರಿ. 23 ಅಕ್ಟೋಬರ್ 1973ರಲ್ಲಿ ಜನಿಸಿದಂತಹ ಮಲೈಕಾ ಅರೋರಾಗೆ ಈಗ 52 ವರ್ಷ. ಈಕೆಯ ಮೊದಲ ಪತಿಯ ಹೆಸರು ಅರ್ಬಾಜ್ ಖಾನ್, ಸಲ್ಮಾನ್ ಖಾನ್ ಅವರ ಸಹೋದರ. 1998ರಿಂದ 2017ರವರೆಗೆ ಇವರ ದಾಂಪತ್ಯ ಇತ್ತು. ಯಾವಾಗ ಈ ದಾಂಪತ್ಯ ಬಿರುಕು ಮೂಡಿತೋ, ಯಾವಾಗ 2017ರಲ್ಲಿ ಇವರಿಬ್ಬರು ಕೂಡ ದೂರ ಆದರೂ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮಲೈಕಾ ಅರೋರಾ ಒಂದು ರೀತಿಯಲ್ಲಿ ಚರ್ಚೆಯಲ್ಲಿರುವಂಥ ಹೆಣ್ಮಗಳು. ನಿರಂತರವಾದಂತಹ ಒಂದಷ್ಟು ವಿಚಾರಗಳ ಬಗ್ಗೆ, ಒಂದಷ್ಟು ಕಾಂಟ್ರವರ್ಸಿಗಳ ಬಗ್ಗೆ ಅಥವಾ ಒಂದಷ್ಟು ಅಫೇರ್ಸ್ಗಳಲ್ಲಿ ಈಕೆ ಹೆಸರು ಆಗಾಗ ತಳುಕಿ ಹಾಕಿಕೊಳ್ತಾನೆ ಇರ್ತದೆ. ಈಗ ಇತ್ತೀಚೆಗೆ ಒಂದಷ್ಟು ಜನರ ಜೊತೆಗೆ ಕಾಣಿಸ್ಕೊಟ್ಟಿದ್ದಂತಹ ಇದೇ ಮಲೈಕಾ ಅರೋರಾ ಈಗ ತಮ್ಮ ರೂಟನ್ನು ಬದಲಾಯಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಂದರೆ ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಇಲ್ಲಿ ಅರ್ಬಾಜ್ ಖಾನ್ ಜೊತೆಗೆ ಡಿವೋರ್ಸ್ ಆದಂತಹ ಬಳಿಕ ಅರ್ಜುನ್ ಕಪೂರ್ ಜೊತೆಗೆ ಇದ್ದಂಥ ಈಕೆ ಈಗ ಅರ್ಜುನ್ ಕಪೂರ್ಗೂ ಕೂಡ ಸೋಡಾ ಚೀಟಿಯನ್ನು ಕೊಟ್ಟು ಮತ್ತೊಂದಷ್ಟು ಜನರ ಜೊತೆಗೆ ಅಲ್ಲಲ್ಲಿ ಇಲ್ಲೆಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ಭಾರಿ ಚರ್ಚೆಯ ಕೇಂದ್ರಬಿಂದು ಆಗಿದೆ. ಇಷ್ಟು ಮಾತ್ರವಲ್ಲ, ಈಗ ಮತ್ತೊಬ್ಬ ಹುಡುಗನ ಜೊತೆಗೆ ಇಲ್ಲಿ ಒಂದು ಕಡೆ 22 ವರ್ಷದ ಮಗ ಇದ್ದಾನೆ, ಮತ್ತೊಂದು ಕಡೆ ಇನ್ನೊಬ್ಬ ಕೋಟ್ಯಾಧಿಪತಿಯ ಜೊತೆಗೆ ಈಗ ಮಲೈಕಾ ಅರೋರಾ ಕಾಣಿಸ್ಕೊಂಡಿರುವಂಥದ್ದು ಮತ್ತು ಇವರಿಬ್ಬರು ಕೂಡ ಮದುವೆ ಆಗ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಎದ್ದು ಹೇಳುವಂತೆ ಮಾಡಿದೆ. ಹಾಗಾದರೆ ಆ ಹುಡುಗ ಯಾರು? ಆತನ ಹಿನ್ನೆಲೆ ಏನು? ಆತನ ವಯಸ್ಸೆಷ್ಟು? ಮಗನ ವಯಸ್ಸಿನ ಹುಡುಗನ ಜೊತೆಗೆ ಇಲ್ಲಿ 52 ವರ್ಷದ ಈ ಮಲೈಕಾ ಅರೋರಾ ಮದುವೆ ಆಗೋದು ಸತ್ಯನಾ? ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪ್ರೀತಿ ಕುರುಡು ಸತ್ಯ, ಆದರೆ ಇದು ಪ್ರೀತಿ ಅಂತೇಳಿ ಹೇಳಬೇಕಾ ಅಥವಾ ಕಾಮ ಅಂತೇಳಿ ಹೇಳಬೇಕಾ, ಚಟ ಅಂತೇಳಿ ಹೇಳಬೇಕಾ, ಏನು ಕೂಡ ಅರ್ಥ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಆಕೆಗೆ 52 ವರ್ಷ, ಆತ ಮಗನ ವಯಸ್ಸಿನ ಹುಡುಗ. ಇವರಿಬ್ಬರು ಕೂಡ ಈಗ ಪರಸ್ಪರ ಪ್ರೀತಿಸ್ತಿದ್ದಾರಂತೆ. ಇವರಿಬ್ಬರು ಕೂಡ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಕೂಡ. ಪಾರ್ಟಿ ಪಬ್ನಲ್ಲಿ ಇವರಿಬ್ಬರು ಕೂಡ ಜೊತೆಯಾಗಿಯೇ ಬಹುತೇಕ ಇರ್ತಾರೆ. ಹಾಗಿದ್ದರೂ ಕೂಡ ಇಲ್ಲಿ ಇವರಿಬ್ಬರು ಕೂಡ ಪ್ರೀತಿಸ್ತಿದ್ದಾರೆ, ಮದುವೆ ಆಗ್ತಿದ್ದಾರೆ ಅನ್ನುವಂಥ ಚರ್ಚೆಗಳು ಮಾತ್ರ ಬೀಟೌನಲ್ಲಿ ಇವತ್ತು ನಿನ್ನೆಯಿಂದ ಹಬ್ಬಿರೋದಲ್ಲ, ಸಾಕಷ್ಟು ದಿನಗಳಿಂದ ಹಬ್ಬಿದೆ. ಈಗ ಇವರಿಬ್ಬರು ಕೂಡ ಒಟ್ಟಿಗೆ ಇರುವಂತಹ ಕೆಲವೊಂದಷ್ಟು ಫೋಟೋಸ್ಗಳನ್ನು ನೋಡಿದಂತಹ ಒಂದಷ್ಟು ಜನ ಯಾರಪ್ಪ ಈ ಹುಡುಗ ಅಂತೇಳಿ ತಲೆ ಕೆಡಿಸ್ಕೊಂಡಿದ್ರೆ ಆತನ ಹಿನ್ನೆಲೆ ಏನು, ಆತನ ವಯಸ್ಸೇನು, ಹೀಗೆ ಒಂದಷ್ಟು ಸಂಗತಿಗಳ ಬಗ್ಗೆ ಭಾರಿ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೌದು, ಅಸಲಿಗೆ ಈ 22 ವರ್ಷದ ಮಗನಿರುವಂತಹ ಸಂದರ್ಭದಲ್ಲಿ 52 ವರ್ಷದ ಮಲೈಕಾ ಇಲ್ಲಿ ಈ ಹುಡುಗನ ಜೊತೆಗೆ ಸುತ್ತಾಡೋದಕ್ಕೆ ಕಾರಣನೂ ಕೂಡ ಇದೆ. ಆ ಕಾರಣ ಏನು, ಆತನ ಹಿನ್ನೆಲೆ ಏನು ನೋಡೋಣ ಬನ್ನಿ. ಈ ಹುಡುಗನ ಹೆಸರು ಸೊರಬ್ ಬೇಡಿ ಅಂತ ಹೇಳ್ಬಿಟ್ಟು, ಈತ ಸ್ಪಿಟ್ವಿಲ್ಲಾದ ಸ್ಪರ್ಧಿಯೂ ಕೂಡ ಹೌದು. ಈತ ನಟನಾಗಿಯೂ ಕೂಡ ಗುರುತಿಸ್ಕೊಂಡಿದ್ದಾನೆ. ಆದರೆ ಈಗ ಇದೇ ಹುಡುಗ, ಈ ಯುವಕ 52 ವರ್ಷದ ಮಲೈಕಾ ಜೊತೆಗೆ ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ಇಬ್ಬರು ಕೂಡ ಅಪ್ಕೊಂಡಿರೋದು, ಒಬ್ರಿಗೊಬ್ರು ಕೇರ್ ಮಾಡ್ತಿರುವಂಥದ್ದು, ಆಸೆ ಮಾಡ್ತಿರುವಂಥ ಫೋಟೋಸ್ಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾವೆ. ಅಷ್ಟು ಮಾತ್ರವಲ್ಲ, ಇವರ ಸಂಬಂಧದ ವಿಚಾರವು ಕೂಡ ಈಗ ಗುಟ್ಟಾಗಿ ಉಳಿದಿಲ್ಲ. ಹೌದು, ಮಲೈಕಾ ಮತ್ತು ಸೌರಭ್ ನಡುವೆ ಒಂದು ರೀತಿಯ ಕೆಮಿಸ್ಟ್ರಿ ಎಲ್ರಿಗೂ ಕೂಡ ಕುತೂಹಲ ಮೂಡಿಸಿದೆ. ಇಬ್ಬರು ಕೂಡ ಪಾರ್ಟಿಯಲ್ಲಿ ಕುಳಿದು ಆನಂದಿಸ್ತಿರುವಂಥ ವಿಡಿಯೋಗಳು ವೈರಲ್ ಆದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಇವರಿಬ್ಬರ ಬಗ್ಗೆ ಹಲವು ಊಹಾಪೋಹಗಳು ಶುರುವಾಗಿದ್ದಾವೆ. ಹೌದು, ಮಲೈಕಾ ಅರೋರಾ ಈಗ ಒಂದು ಹುಡುಗನ ಅವಶ್ಯಕತೆ ಇದೆ ಅನ್ನೋದನ್ನು ಇಂಡೈರೆಕ್ಟಾಗಿ ಈಗಾಗಲೇ ಸಾಕಷ್ಟು ಸಲ ಹೇಳ್ಕೊಂಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಯಾವಾಗ ಮಲೈಕಾ ಅರ್ಜುನ್ ಕಪೂರಿಂದನೂ ಕೂಡ ದೂರ ಆಗ್ತಾರೋ ಅದಾದ ಬಳಿಕ ಮತ್ತೊಬ್ಬ ಹುಡುಗನ ಅವಶ್ಯಕತೆ ಈಕೆಗೆ ಇತ್ತು. ಆದರೆ ಈಗ ಇವರಿಬ್ಬರು ಒಟ್ಟಿಗೆ ಕಾಣಿಸ್ಕೊಂಡಿರೋದು, ಇವರಿಬ್ಬರು ಕೂಡ ಒಳ್ಳೆಯ ಸ್ನೇಹಿತರಾಗಿ, ಇನ್ನು ಇವರಿಬ್ಬರು ಒಟ್ಟಿಗೆ ಪಾರ್ಟಿ ಮಾಡಿರೋದು, ಒಟ್ಟಿಗೆ ಓಡಾಡ್ತಿರೋದು, ಒಟ್ಟಿಗೆ ಕೆಲವು ಕಡೆ ಖಾಸಗಿ ಕ್ಷಣಗಳನ್ನು ಎಂಜಾಯ್ ಮಾಡ್ತಿರುವಂಥ ಫೋಟೋಸ್ಗಳು, ವಿಡಿಯೋಸ್ಗಳು, ಆಮೇಲೆ ಕೆಲವೊಂದಷ್ಟು ಫಾರಿನ್ ಟ್ರಿಪ್ಗಳಿಗೆ ಹೋಗುವಂಥದ್ದು, ಈ ರೀತಿಯಾದಂಥ ಫೋಟೋಸ್ಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು.
ಅಷ್ಟು ಮಾತ್ರವಲ್ಲ, ಪ್ರೇಮಿಗಳ ದಿನಗಳ ಸಂದರ್ಭದಲ್ಲಿ ಇವರು ಒಬ್ಬರ ಹುಡುಗನ ಜೊತೆಗೆ ಓಡಾಡ್ತಿದ್ದಾನೆ ಅನ್ನೋಂಥ ಸುದ್ದಿಯು ಕೂಡ ಭಾರಿ ಗಾಸಿಪ್ ರೂಪದಲ್ಲಿ ಎಲ್ಲ ಕಡೆಯೂ ಕೂಡ ಹಬ್ಬಿತ್ತು. ಇನ್ನು ಯಾರ ಜೊತೆಗೆ ಎಲ್ಲೇ ಹೋದರೂ ಕೂಡ, ಯಾರೇ ಮಾತನಾಡಿದ್ರು ಕೂಡ ಏನಾದರೂ ಒಂದು ಹೇಳ್ತಾರೆ, ಅದನ್ನೇ ದೊಡ್ಡ ಚರ್ಚೆ ಮಾಡ್ತಾರೆ. ನಾನು ಇದಕ್ಕೆಲ್ಲ ಪುಷ್ಟಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಮಲೈಕಾ ಇತ್ತೀಚೆಗೆ ಹೇಳಿದರು. ಆದರೆ ಈಗ ನಾನು ಬಹುಕಾಲದ ಗೆಳೆಯನ ಜೊತೆಗೂ ಕೂಡ ಅಥವಾ ಮದುವೆ ಆಗಿರುವಂಥ ಫ್ರೆಂಡ್, ಹಳೆಯ ಫ್ರೆಂಡ್, ಮ್ಯಾನೇಜರ್ ಅಥವಾ ಯಾರೋ ಒಬ್ಬರು ಪರಿಚಯದವ್ರ ಜೊತೆಗೆ ಹೊರಗಡೆ ಹೋದರೆ ಆ ವ್ಯಕ್ತಿ ಜೊತೆಗೆ ನನ್ನನ್ನು ಲಿಂಕ್ ಮಾಡ್ತಾರೆ. ನಾವು ಇದ್ರ ಬಗ್ಗೆ ಮಾತನಾಡಿಕೊಂಡು ನಗ್ತೀವಿ. ಈಗ ಯಾರು ಬೇಬಿ ಇದರ ಬಗ್ಗೆ ಮಾತನಾಡ್ತಿರೋದು, ಯಾರು ಅಂತೇಳ್ಬಿಟ್ಟು ನನ್ನ ತಾಯಿ ಕಾಲ್ ಮಾಡ್ತಾರೆ. ನಿಜಕ್ಕೂ ಈಗ ನನಗೆ ನಗುವಂಥ ವಿಚಾರ ಅನ್ನುವಂಥದ್ದನ್ನ ಮಲೈಕಾ ಇಂಡೈರೆಕ್ಟಾಗಿ ಇತ್ತೀಚೆಗೆ ಹೇಳಿದರು. ಇದಾದ ಬಳಿಕ ನನ್ನ ರಿಲೇಷನ್ಶಿಪ್ ಬಗ್ಗೆ ಯಾವಾಗಲೂ ಕೂಡ ಮಾತನಾಡ್ತಾನೆ ಇರ್ತೀವಿ. ಇದು ದೊಡ್ಡ ವಿಚಾರ ಆಗೋದು ಕೂಡ ಇದೆ. ನನ್ನ ವೈಯಕ್ತಿಕ ಜೀವನ ಈಗ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಆಗಿದೆ. ನಾನು ಯಾವುದನ್ನು ಕೂಡ ಸಾಬೀತುಪಡಿಸಬೇಕಾಗಿಲ್ಲ ಅನ್ನುವಂತಹ ಸ್ಟೇಜ್ನಲ್ಲಿ ಇದ್ದೀನಿ. ಆದರೆ ನನಗೆ ಖುಷಿ ಸಿಗೋದನ್ನು ನಾನು ಮಾಡೇ ಮಾಡ್ತೀನಿ. ಅದನ್ನು ಜನರು ನೋಡಬೇಕು ಅನ್ನೋದನ್ನು ಕೂಡ ಮಲೈಕಾ ಹೇಳ್ಕೊಳ್ತಾರೆ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ. ಇದನ್ನು ಮೀರಿ ಈಗ ಮಲೈಕಾ ಮತ್ತೆ ಈ ಸೌರಭ್ ಜೊತೆಗೆ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ತಿರುವಂಥದ್ದು ಎಲ್ಲೋ ಒಂದು ಕಡೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗಿದೆ. ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವಂಥ ಈಕೆ ತನ್ನ ವೈಯಕ್ತಿಕ ಬದುಕಿನ ವಿಚಾರದಲ್ಲಿ ಮಾತ್ರ ಪದೇ ಪದೇ ಎಳುತ್ತಿರುವಂಥದ್ದು. ನಂತರ ಯಾವುದೇ ಒಂದು ಸಂಗತಿಯಲ್ಲೂ ಕೂಡ ಈಗ ಅರ್ಬಾಜ್ ಖಾನ್ ಜೊತೆಗೂ ಕೂಡ ನೋಡಿ ಸುಮಾರು ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ಸಾಗಿಸಿದ್ರು. ಅದಾದ ಬಳಿಕ ಚಿಕ್ಕದೊಂದು ಭಿನ್ನಾಭಿಪ್ರಾಯ ಬಂತು, ಅಲ್ಲಿಗೆ ದೂರ ಆದರು. ಇದೇ ರೀತಿ ಈಕೆ ಎಲ್ಲರ ಜೊತೆನೂ ಕೂಡ ಈಗ ಅದಾದ ಬಳಿಕ ಪ್ರೀತಿಯಲ್ಲಿ ಬಿದ್ದಿದ್ದಂಥ ಈಕೆ ಪ್ರೀತಿಯೂ ಕೂಡ ಈಗ ಮುರಿದು ಬಿತ್ತು. ಪ್ರೀತಿ ಮುರಿದು ಬಿದ್ದ ಬಳಿಕ ಮತ್ತೊಬ್ಬ ಯುವಕನ ಜೊತೆಗೂ ಕೂಡ ಈಗ ಓಡಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಇದ್ದಾವೆ. ಹೀಗಾಗಿ ಬಹುಶಃ ಇಲ್ಲಿ ಈ ಮಲೈಕಾರವರ ಬಗ್ಗೆ ಒಂದಲ್ಲ ಒಂದು ಊಹಾಪೋಹಗಳು, ಚರ್ಚೆಗಳು ಎಲ್ಲವೂ ಕೂಡ ಬರೋದು ಕಾಮನ್ನು. ಇನ್ನು ದೀನು ಮೋರಿಯ ಜೊತೆಗೂ ಕೂಡ ಮಲೈಕಾ ಒಂದಷ್ಟು ಸುತ್ತಾಟವನ್ನು ನಡೆಸಿದ್ರು ಅನ್ನುವಂತಹ ವಿಚಾರಗಳು ಕೂಡ ಈ ಹಿಂದೆ ಭಾರಿ ಚರ್ಚೆಯ ಕೇಂದ್ರ ಬಿಂದು ಆಗಿತ್ತು. ಇನ್ನು ಇವರಿಗೆ ಅರ್ಹ ಖಾನ್ ಅಂತಹ ಮಗನಿದ್ದಾನೆ. ಇವರು ಅರ್ಬಾಜ್ ಖಾನ್ ಮತ್ತು ಮಲೈಕೆಗೆ ಹುಟ್ಟಿದಂಥ ಮಗ. ಇವನಿಗೆ ಈಗಲೇ 22 ವರ್ಷ. ಈ ಸಂದರ್ಭದಲ್ಲಿ ಸೌರಭ್ಗೂ ಕೂಡ 22-23 ವರ್ಷ. ಹೀಗಿರುವಂಥ ಸಂದರ್ಭದಲ್ಲಿ ಈ ಮಗನ ವಯಸ್ಸಿನ ಹುಡುಗನ ಜೊತೆಗೆ ಈಗ ಮಲೈಕಾ ಸುತ್ತುತ್ತಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಇನ್ನು 2016ರಲ್ಲಿ ನಟ ಅರ್ಜುನ್ ಕಪೂರ್ ಜೊತೆಗೂ ಕೂಡ ಸಂಬಂಧವನ್ನು ಬೆಳೆಸಿಕೊಂಡಿದ್ದಂಥ ಅರೋರಾ 2024ರಲ್ಲಿ ದೂರ ಆಗ್ತಾರೆ. 2025ರ ಆರಂಭದಲ್ಲಿ ದೀನು ಮೋರಿಯ ಜೊತೆಗೆ ಸಂಬಂಧ ಶುರುವಾಗ್ತದೆ. ಇಷ್ಟು ಮಾತ್ರವಲ್ಲ, ಈಗ ಈ ಮಲೈಕಾ ಈ ಹುಡುಗನ ಜೊತೆಗೂ ಕೂಡ ಸುತ್ತಾಟವನ್ನು ಮಾಡ್ತಿರೋದು, ಈ ಹುಡುಗನ ಜೊತೆಗೆ ಸಂಬಂಧವನ್ನು ಮುಂದುವರಿಸ್ತಾರೆ ಅಥವಾ ಈ ಸಂಬಂಧವು ಕೂಡ ಸ್ವಲ್ಪ ದಿನಕ್ಕೆ ಮಾತ್ರ ಸೀಮಿತವ ಅನ್ನೋದು ಈಗಿರುವಂಥ ಕುತೂಹಲ. ನೋಡಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಮಲೈಕಾರವರ ಕಥೆಯನ್ನು ಕೇಳ್ತಾ ಹೋದರೆ, ಮಲೈಕಾರವರ ಡೈರಿಯನ್ನು ಬೀಚ್ತಾ ಹೋದರೆ, ಬರುವಂಥ ಹುಡುಗರ ಪಟ್ಟಿಯನ್ನು ಕೇಳಿದ್ರೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.